Hello friends, welcome back to my channel Harshivini Vlogs. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ನಾಳೆ ನಾನು ಅಮ್ಮ ನಮ್ಮ ಫ್ಯಾಮಿಲಿ ಸ್ವಲ್ಪ ಜನ ಎಲ್ಲ ಪಾದಯಾತ್ರೆಗೆ ಹೋಗ್ತಾ ಇದ್ದೀವಿ, ಮಾದೇಶ್ವರ ಪಾದಯಾತ್ರೆಗೆ. ನಂದು ಬೇರೆ ಫಸ್ಟ್ ಇಯರ್, ಗೊತ್ತಿಲ್ಲ ಹೆಂಗನ್ಸುತ್ತೋ. ಲೈಕ್ ಸ್ವಲ್ಪ ಭಯನೂ ಇದೆ, ಸ್ವಲ್ಪ ಖುಷಿನೂ ಇದೆ. ಖುಷಿಯಿಂದ ಹೋಗ್ತಾ ಇದ್ದೀನಿ ಯಾಕೆಂದರೆ ಇದು ನನ್ನ ಫಸ್ಟ್ ಇಯರ್. ಸೊ ನಾಳೆ ಬೆಳಗ್ಗೆನೇ ಬಿಡ್ತಾ ಇದ್ದೀವಿ. ಸೊ ನಾನು ವ್ಲಾಗ್ ಮಾಡ್ಕೊಂಡು ಹೋಗ್ತೀನಿ, ಆದಷ್ಟು ನಿಮಗೆ ತೋರಿಸ್ತೀನಿ ಯಾವ್ಯಾವ ಪ್ಲೇಸ್ನ ಕವರ್ ಮಾಡಬೇಕು ಅದನ್ನೆಲ್ಲ ಕವರ್ ಮಾಡಿ ನಿಮಗೆ ಹೇಳ್ತೀನಿ. ಬ್ರದರ್ ಹ್ಯಾಂಡಲ್ ಮಾಡ್ತಾರೆ ಯೂಟ್ಯೂಬ್ ಚಾನಲ್ನ. ಏನೇ ಕ್ವೆಶನ್ಸ್ ಇದ್ರೂ ನೀವು ಕಮೆಂಟಲ್ಲಿ ಕೇಳಬಹುದು. ಒಂದು ವಿಡಿಯೋನ ನಾಳೆ ಅಪ್ಲೋಡ್ ಮಾಡ್ತಾನೆ. ಸೊ ಬನ್ನಿ ಹೋಗೋಣ ನಾಳೆ ಪಾದಯಾತ್ರೆಗೆ. ಹೇಗಿರುತ್ತೆ ಹೆಂಗಿರುತ್ತೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾಳೆ ಪಾದಯಾತ್ರೆಗೆ ನಾವು ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಅಂತ ತೋರಿಸ್ತೀನಿ. ಸೊ ಮೇಯ್ನಾಗಿ ಇಂಪಾರ್ಟೆಂಟ್ ಏನು ಬೇಕಂದರೆ ಮೆಡಿಸನ್. ನಾವು ಪಾದಯಾತ್ರೆ ಮಾಡ್ಬೇಕಾದ್ರೆ ಮೆಡಿಸನ್ನೇ ತುಂಬ ಇಂಪಾರ್ಟೆಂಟ್. ನೆನ್ನೆನೇ ನಾನೆಲ್ಲ ಆ್ಯಕ್ಚುಲಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ಬಿಟ್ಟಿದ್ದೀವಿ. ಸೊ ಬ್ಯಾಂಡೇಜ್ ಎಂತಕ್ಕೆ ಅಂದರೆ ಕಾಲು ಬೊಬ್ಬೆ ಬಂದರೆ ಹಾಕ್ಕೊಳ್ಳೋಕ್ಕೆ ವಾಟರ್ ಪ್ರೂಫ್ದೇ ತೊಗೊತಾ ಇದ್ದೀನಿ. ನಮಗೆ ಅಂತ ಅಲ್ಲ, ಅಲ್ಲಿ ಯಾರು ಕೇಳಿದ್ರೆ ಕೊಡೋಣ ಅಂತ. ಮೇಯ್ನಾಗಿ ವಾಲಿನಿ ಜೆಲ್ಲು, ಅದಾದಮೇಲೆ ಟ್ಯಾಬ್ಲೆಟ್ಸ್ ತುಂಬ ಇಂಪಾರ್ಟೆಂಟ್. ಅಲ್ಲಿ ಏನಾದ್ರು ಚಳಿ ಜ್ವರ ಬಂದರೆ ಮತ್ತು ತಲೆನೋವು ಬಂತು ಅಂದರೆ ನಾವು ಎಲ್ಲ ಟ್ಯಾಬ್ಲೆಟ್ಸು ತೊಗೊಂಡಿದ್ದೀವಿ. ವಾಂತಿ ಬೇದಿ ಮಾತ್ರ ಇಂಪಾರ್ಟೆಂಟ್ ಅಲ್ಲಿ ಮೇಯ್ನಾಗಿ. ಬಾಡಿ ಪೇಯ್ನ್ದು ಎಲ್ಲ ಟ್ಯಾಬ್ಲೆಟ್ಸು ಇಂಪಾರ್ಟೆಂಟು, ಅದು ತೊಗೊಳ್ಳಿ. ಆಲ್ಸೋ ಇದು ತುಂಬ ಇಂಪಾರ್ಟೆಂಟ್ ಪೌಡರ್, ಆ್ಯಂಟಿ ಫಂಗಲ್ ಪೌಡರ್. ಇದೇಂತಕ್ಕೆ ಅಂದರೆ ಅಕಸ್ಮಾತ್ ತೊಡೆ ಏನಾದರೂ ಕುಯ್ಕೊಂತು ಅಂದರೆ, ಇಚಿಂಗ್ ಏನಾದ್ರು ಬಂತು ಅಂದರೆ ಇದು ತುಂಬ ಇಂಪಾರ್ಟೆಂಟು. ಇದೇ ತೊಗೊಳ್ಬೇಕು. ಅದು ಆಫ್ಟರ್ ದ್ಯಾಟ್ ಇಲ್ಲಿ ಸ್ಪ್ರೇ ತೊಗೊಂಡಿದ್ದೀವಿ. ಪೇಯ್ನ್ ಏನಾದರೂ ಮೈಕೈ ನೋವು ಬಂತು ಅಂದರೆ ಪೇಯ್ನ್ ರಿಲೀಫ್ ಸ್ಪ್ರೇ ತೊಗೊಂಡು. ಫಸ್ಟ್ ಮೆಡಿಸನ್ ತುಂಬ ಇಂಪಾರ್ಟೆಂಟ್. ಸೊ ಮೆಡಿಸನ್ ನಾವು ತೊಗೊಂಡಿದ್ದೀವಿ. ನೆಕ್ಸ್ಟ್ ಜಾಸ್ತಿ ಬಟ್ಟೆಗಳು ತೊಗೊಳಕ್ಕೆ ಹೋಗಬೇಡಿ, ಯಾಕೆಂದರೆ ನಾವೇ ಹೊರೋದ್ರಿಂದ ನಮಗೆ ಭಾರ ಆಗುತ್ತೆ. ಫಸ್ಟು ಅಷ್ಟು ಭಾರ ಆಗಲ್ಲ, ಹೋಗ್ತಾ ಹೋಗ್ತಾ ಭಾರ ಆಗುತ್ತೆ. ಸೊ 1 ಪೇರ್ ತೊಗೊಳ್ಳಿ, ಇಲ್ಲ 2 ಪೇರ್ಸ್ ತೊಗೊಳ್ಳಿ ಅಷ್ಟೇ. ಆಮೇಲೆ ಕವರ್ ತುಂಬ ಇಂಪಾರ್ಟೆಂಟ್, ಕವರ್ಗಳು. ಯಾಕೆಂದರೆ ಅಲ್ಲಿ ನಾವು ಕಾವೇರಿ ಹೊಳೆ ದಾಟಬೇಕಾದ್ರೆ ನೋಡಿ ತುಂಬ ಇಂಪಾರ್ಟೆಂಟ್ ಕವರ್ಸು. ಕಾವೇರಿ ಹೊಳೆ ದಾಟಬೇಕಾದ್ರೆ ನಮ್ಮ ಫೋನ್ ಬಟ್ಟೆ ಎಲ್ಲ ನಾವು ಇಡೀ ಬ್ಯಾಗಿಗೆ ಕವರ್ ಹಾಕಿ ತಲೆ ಮೇಲೆ ಕಟ್ಕೊಳ್ಬೇಕು. ಇಲ್ಲಿ ನೆನಿಬಾರ್ದು, ನೆಂದು ಬಿಟ್ಟರೆ ಕಷ್ಟ ಆಗಿಬಿಡುತ್ತೆ. ಯಾಕೆಂದರೆ ಅದು ಎಷ್ಟು 2 ಕಿಲೋಮೀಟರ್ಸ್ ಏನೋ ಇದೆ. ಸೊ ಹೋಗ್ಬೇಕು, ದಾಟಬೇಕು. ಇದು ನಂದು ಫಸ್ಟ್ ಇಯರು, ನಂಗೆ ಫುಲ್ ಖುಷಿ ಆಗ್ತಾಯಿದೆ. ನಾವು ಅಮ್ಮದಾದರೆ 5th ಇಯರು. ಆ್ಯಕ್ಚುಲಿ ಅವರೇ ನನಗೆ ತುಂಬ ಟಿಪ್ಸ್ ಕೊಡ್ತಿದ್ದಾರೆ, ಅದು ತಗೋ ಇದು ತಗೋ ಮೆಡಿಸನ್ ತಗೋ, ಹಾಗೆ ಜಾಸ್ತಿ ನಡೆದಿಲ್ಲ ಇಲ್ಲಿ ತನಕ. ನಮ್ಮಮ್ಮ ಹೇಳಿದ್ದಾರೆ ನಡಿ ಅಂತ. ಸೊ ನೋಡೋಣ ಪಾದಯಾತ್ರೆ ಹೇಗಿರುತ್ತೆ ಅಂತ. ಸೊ ಸಣ್ಣದಾಗಿ ನಾವು ಶಾಂಪೂ, ಕೋಲ್ಗೇಟ್, ವಿಕ್ಸ್ ಇಂಪಾರ್ಟೆಂಟ್. ನಮಗಂತೂ ವಿಕ್ಸ್ ತುಂಬಾ ಇಂಪಾರ್ಟೆಂಟ್. ಆದಮೇಲೆ ಇಲ್ಲ ಚಿಕ್ಕ ಸೋಪ್ ಯಾವುದಾದ್ರೂ ಓಕೆ ತೊಗೊಂಡು ಈಗೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ವಿ. ಒಂದೇ ಒಂದು ಟವಲ್ ಸಾಕು, ಚಿಕ್ಕ ಬೆಡ್ಶೀಟ್ ಸಾಕು. ಅದು ಭಾರ ಇರಬಾರ್ದು. ಈ ಥರ ಕ್ಲಾತ್ ತೊಗೊಳ್ಳಿ, ಅಷ್ಟು ಭಾರ ಅನಿಸಲ್ಲ ನಿಮಗೆ. ಸೊ ಕಾಲೇಜ್ ಬ್ಯಾಗು ಇಲ್ಲ ಯಾವ್ದಾದ್ರು ಚಿಕ್ಕ ಬ್ಯಾಗ್ ಇದ್ರೂ ಓಕೆ. ಜಾಸ್ತಿ ಕ್ಯಾರಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ನಿಮಗೆ ತುಂಬ ಕಷ್ಟ ಆಗುತ್ತೆ. ಸೊ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ, ಫುಲ್ಲು ಪ್ರಿಪ್ರೇಷನ್ಸ್ ನಡೀತಾ ಇದೆ. ನಾಳೆ ಬೆಳಿಗ್ಗೆನೇ ಹೊರಡ್ತಾ ಇದ್ದೀವಿ. 5 ಗಂಟೆಗೆ ಅಲ್ಲಿ ರಾಮನಗರಕ್ಕೆ ಇರಬೇಕು ನಾವು. ಅಲ್ಲಿಂದ ಸ್ಟಾರ್ಟ್ ಮಾಡಿ ನಮ್ಮ ಫ್ಯಾಮಿಲಿ ಸ್ವಲ್ಪ ಜನ ಇದ್ದಾರೆ. ಸೊ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ. ನೋಡೋಣ, ಆದಷ್ಟು ನಿಮಗೆ ನಾನು ಎಷ್ಟು ಪ್ಲೇಸಸ್ ಇದೆ ಅಷ್ಟನ್ನು ಕವರ್ ಮಾಡ್ತೀನಿ. ನಂದು ಬೇರೆ ಫಸ್ಟ್ ಇಯರ್ ಅಲ್ವಾ, ಸೊ ಸ್ವಲ್ಪ ಖುಷಿ ಇದೆ, ಭಯನೂ ಇದೆ ಸ್ವಲ್ಪ. ಆದಷ್ಟು ವ್ಲಾಗ್ಸ್ ಕಡೆ ಗಮನ ಕೊಟ್ಟು ಎಲ್ಲ ಪ್ಲೇಸಸ್ನು ಕವರ್ ಮಾಡಿ ನಿಮಗೆ ನಾನು ತೋರಿಸ್ತೀನಿ. ಆಮೇಲೆ ಹ್ಯಾಟ್ ಇಂಪಾರ್ಟೆಂಟ್, ಹ್ಯಾಟ್ ಇಟ್ಕೊಳ್ಳಿ. ಆಲ್ಸೋ 15 ಡೇಸ್ಗಿಂತ ಮುಂಚೆನೇ ನೀವು ಸ್ಲಿಪ್ಪರ್ ತೊಗೊಬೇಕು. ತೊಗೊಂಡು ಹಾಕ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ, ಕಚ್ಚಬಾರ್ದು. ಇದು ಅಭ್ಯಾಸ ಆದರೆ ನಾವು ಪಾದಯಾತ್ರೆ ಮಾಡಬೇಕಾದ್ರೆ ತುಂಬ ಯೂಸ್ ಆಗುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್, ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿ. ಆಮೇಲೆ ಬಬ್ಲು ತುಂಬ ಯೋಚನೆ ಮಾಡ್ತಾವಳೆ, 3 ಡೇಸ್ ಇರಲ್ಲ. ಅವಳಾಗಲೇ ಯೋಚನೆ ಮಾಡ್ತಾ ಇದ್ದಾಳೆ, ಅಕ್ಕ ಅಮ್ಮ ಇರಲ್ವಲ್ಲಪ್ಪ ಅಂತ. ಸ್ವಲ್ಪ ನನ್ನ ತಮ್ಮಂಗೆ ಎದುರ್ಕೊತಾಳೆ, ಅವನೇ ನೋಡ್ಕೊಬೇಕು ಇವಾಗ. ಸೊ ಅವಳು ಮಿಸ್ ಮಾಡ್ತೀನಿ ನಿನ್ನ, ಮತ್ತು ಮಿಸ್ ಮಾಡ್ತೀನಿ. ಯಾಕೆಂದರೆ ತುಂಬ ಒಳ್ಳೇದಾಗುತ್ತೆ ಪಾದಯಾತ್ರೆ ಮಾಡಿದ್ರೆ. ಆಮೇಲೆ ಹೋಗ್ಬೇಕಾದ್ರೆ ನೀವು ಮಧ್ಯದಲ್ಲಿ ನಿಲ್ಲಿಸ್ಬೇಡಿ, ತುಂಬ ಪ್ರಾಬ್ಲಮ್ಸ್ ಬಂದುಬಿಡುತ್ತೆ. ಸೊ ಕಂಟಿನ್ಯೂ ಮಾಡಿ. ಇಲ್ಲಿಗೆ ನಾನು ವ್ಲಾಗ್ ಎಂಡ್ ಮಾಡ್ತೀನಿ. ನಾಳಿದ್ದು ಅವ್ರು ಬಿಡ್ತಾರೆ ವಿಡಿಯೋಸ್ನ. ನಾಳೆ ಒಂದು ವಿಡಿಯೋ ಬಿಡ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ಎಲ್ಲ ವ್ಲಾಗ್ಸ್ನ ಕಂಟಿನ್ಯೂ ಮಾಡಿ.
ಎಲ್ಲರಿಗೂ ಒಳ್ಳೇದಾಗಲಿ. ಫೋನ್ ತೊಗೊಂಡು ಹೋಗೋದು ಅಷ್ಟು ಸೇಫ್ ಇಲ್ಲ, ಯಾಕೆಂದರೆ ನಮ್ಮ ಪಾದಯಾತ್ರೆಯಲ್ಲಿ ಕಾವೇರಿ ಹೊಳೆ ಸಿಗುತ್ತೆ. ಅಲ್ಲಿ ನೀರು ಒಂದೊಂದ್ಸಲಿ ಜಾಸ್ತಿ ಇರುತ್ತೆ, ಒಂದೊಂದ್ಸಲಿ ಕಮ್ಮಿ ಇರುತ್ತೆ. ಅವಾಗ ಆ ಫೋನ್ ಕೊಚ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಆದಷ್ಟು ನಿಮಗೆ ನಾನು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ. ಉಗೆ ಮಾದಪ್ಪ.